ಈ ವ್ಯಾಪಕತೆಯನ್ನು ಮನದಂದ ಕೂಡಲೇ ನಮ್ಮ ಅವಿಚಾರ ಸ್ವಭಾವದ ದೃಷ್ಟಿಯು ತಲೆ ಕೆಳಗಾಗಿ ಬಿಡುತ್ತದೆ. ವ್ಯಾಪಕತೆ ಮೇಲೆ ಹೇಳಿದ್ದು ನಿನ್ನೆ ಓದಿದ್ದು ವ್ಯಾಪಕತೆ, ಅದನ್ನು ಸರಿಯಾಗಿ ಮನದಂದ್ಕೊಂಡ್ರೆ ನಮ್ಮ ಅವಿಚಾರದ ಸ್ವಭಾವ ತಲೆ ಕೆಳಗಾಗ್ಬಿಡುತ್ತೆ. ನಾವುಗಳು ಸಾಮಾನ್ಯವಾಗಿ ತಿಳಿದುಕೊಂಡಿರುವಂತೆ ಎಚ್ಚರವು ಪ್ರಪಂಚದಲ್ಲಿ ಆಗುವುದೆಂದು ತಿಳಿಯುವುದಕ್ಕೆ ಬದಲಾಗಿ ಪ್ರಪಂಚವೆಂಬುದೇ ನಮ್ಮ ಎಚ್ಚರದಲ್ಲಿ ಕಾಣಿಸಿಕೊಳ್ಳತಕ್ಕ ಸ್ವಭಾವದ್ದೆಂಬುದು ನಮ್ಮ ಮನಸ್ಸಿನಲ್ಲಿ ಮಿಂಚುತ್ತದೆ. ಪ್ರಪಂಚದಲ್ಲಿ ಎಚ್ಚರ ಆಗುತ್ತೆ ನಾವು ಅನ್ಕೊಂಡಿದೀವಿ, ಎಚ್ಚರದಲ್ಲಿ ಪ್ರಪಂಚ ತೋರ್ತಾ ಇರೋದು. ಎಚ್ಚರ ಆಗೋದು ಪ್ರಪಂಚ ಚಿಕ್ಕದು. ನೆಲ್ಲಿಕಾಯಿ ಮುಷ್ಟಿಯಲ್ಲ, ಮುಷ್ಟಿಯೊಳಗೆ ನೆಲ್ಲಿಕಾಯಿ. ನೆಲ್ಲಿಕಾಯಿ ಮುಷ್ಟಿ ಇರುತ್ತೆ, ಮುಷ್ಟಿಯೊಳಗೆ ನೆಲ್ಲಿಕಾಯಿ ಇರುತ್ತೆ. ಹಾಗೆ ಎಚ್ಚರದಲ್ಲಿ ಪ್ರಪಂಚವೋ, ಪ್ರಪಂಚದಲ್ಲಿ ಎಚ್ಚರವೋ? ನಾವು ಅನ್ಕೊಂಡಿದೀವಿ ಪ್ರಪಂಚದ ಎಚ್ಚರ ಆಗುತ್ತೆ ಅನ್ಕೊಂಡಿದೀವಿ. ತಪ್ಪದು. ಎಚ್ಚರದಲ್ಲಿ ಪ್ರಪಂಚ ತೋರ್ತಾ ಇದೆ. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊ. ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ಎಚ್ಚರದ ಪ್ರಪಂಚ ಇಲ್ಲ, ಅದು ಒಪ್ಕೋಬೇಕು ನೀನು. ನಮ್ಮ ಕನಸುಗಳು ಅನೇಕವಿದ್ದು ಅವುಗಳಲ್ಲಿ ಒಂದೊಂದರಲ್ಲಿಯೂ ತೋರುವ ಪ್ರಪಂಚಗಳು ಆಯಾ ಕನಸಿನೊಳಗೆ ಇದ್ದುಕೊಂಡಿರುವುದಂತೂ ಸ್ಪಷ್ಟವಾಗಿಯೇ ಇದೆ. ಎಷ್ಟು ಕನಸುಗಳು ಬಂದ್ರು ಅಷ್ಟು ಕನಸು ತತ್ಕಾಲ ಎಚ್ಚರವಾಗಿ ಆ ಎಚ್ಚರಕ್ಕೆ ಸೇರ್ಕೊಂಡ ಪ್ರಪಂಚ ಇರುತ್ತೆ. ಅದೇ ಹೊರತು ಪ್ರಪಂಚದಲ್ಲಿ ಕನಸಾಗಲ್ಲ, ಪ್ರಪಂಚದಲ್ಲಿ ಎಚ್ಚರ ಆಗಲ್ಲ. ಎಚ್ಚರ ಕನಸು ಅನ್ನೋದು ಪ್ರಪಂಚಕ್ಕೆ ದೊಡ್ಡದಾದ ಅವಸ್ಥೆ. ಎಷ್ಟು ಕನಸುಗಳಾದರೂ ಅಷ್ಟು ಕನಸಲ್ಲೂ ಪ್ರಪಂಚ ತೋರುತ್ತೆ. ಆ ಎಲ್ಲಾ ಪ್ರಪಂಚಕ್ಕೂ ಆಯಾಯ ಕನಸಿನ ಅವಸ್ಥೆಯೇ ಆಧಾರ. ಆ ಕನಸು ತಂದುಕೊಂಡ ಈಗಿನ ಕನಸು ತತ್ಕಾಲಿಕ ಅದು ಎಚ್ಚರವೇ. ಆ ಎಚ್ಚರವೇ ಅದಕ್ಕೆ ಆಧಾರವಾಗಿರುತ್ತೆ. ಹೀಗೆ ಎಚ್ಚರ ಕನಸುಗಳಲ್ಲಿ ಕಾಣುವ ಪ್ರಪಂಚವು ಆಯಾ ಅವಸ್ಥೆಗೆ ಕಟ್ಟು ಬಿದ್ದಿರುವುದೆಂಬ ಮಹಾತತ್ವವನ್ನು ಮನಸ್ಸಿನಲ್ಲಿಟ್ಟುಕೊಂಡಿರುವುದು ಅವಸ್ಥಾತ್ರಯದ ಎರಡನೆಯ ಹೆಗ್ಗುರುತು. ಪ್ರಪಂಚ ಇದೆ ಅನ್ನೋದನ್ನ ಚೆನ್ನಾಗಿ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ಇದು ಅವಸ್ಥಾತ್ರಯದ ಎರಡನೇ ಹೆಗ್ಗುರುತು ನಾವು ಅರ್ಥ ಮಾಡ್ಕೊಂಡಾಯ್ತು. ನಮ್ಮ ದೃಷ್ಟಿಯಲ್ಲಿ ಚೇಂಜ್ ಮಾಡ್ಕೋಬೇಕು. ಪ್ರಪಂಚದಲ್ಲಿ ಎಚ್ಚರ ಆಗುತ್ತೆ, ಪ್ರಪಂಚದಲ್ಲಿ ಪ್ರಪಂಚ ಎಲ್ಲಕ್ಕೂ ಆಧಾರ ಅನ್ಕೊಂಡಿದ್ವಿ. ಇಲ್ಲ, ನಾವು ಆಧಾರ, ನಾವು ಪ್ರಪಂಚಕ್ಕೆ ಆಧಾರ, ಪ್ರಪಂಚ ಎಚ್ಚರಕ್ಕೆ ಆಧಾರ, ಎಚ್ಚರ ಪ್ರಪಂಚಕ್ಕೆ ಆಧಾರ. ಅದ ಪ್ರಪಂಚಕ್ಕೆ ಎಚ್ಚರ ಆಧಾರ, ಎಚ್ಚರಕ್ಕೆ ನಾವು ಆಧಾರ ಹೊರತು ನಮಗೆ ಪ್ರಪಂಚ ಆಧಾರ ಅಲ್ಲ. ಪ್ರಪಂಚಕ್ಕೆ ಎಚ್ಚರ ಆಧಾರ, ಎಚ್ಚರಕ್ಕೆ ನಾವು ಆಧಾರ ಅಂದ್ರೆ ನಾವು ಎಷ್ಟು ದೊಡ್ಡವರು ಅಲ್ಲ. ನಾವು ಅನ್ಕೊಂಡು ನಾವಲ್ಲ, ನಾವಾಗಿರೋ ಅನುಭವ. ಪ್ರಪಂಚವು ಅವಸ್ಥೆಗೆ ಅಧೀನವಾಗಿರುವುದೆಂಬ ಮಾತು ಸಾಧಾರಣವಾಗಿ ನಮ್ಮಲ್ಲಿ ಬಹುಮಂದಿಗೆ ಹೇಳಿದ ಮೇಲೂ ವಿಶ್ವಾಸಕ್ಕೆ ಪಾತ್ರವಾಗುವ ಹಾಗೆ ಒಪ್ಪಲ್ಲ. ಏನಂತ ಆ ಪ್ರಪಂಚ ಅವಸ್ಥೆಗೆ ಅಧೀನ ಆಗಲ್ಲ, ಅವಸ್ಥೆ ಪ್ರಪಂಚದಲ್ಲಿ ನಿಂತ್ಕೊಂಡಿದ್ದಾರೆ ಹೊರತು ಪ್ರಪಂಚ ಅವಸ್ಥೆಗೆ ಅಧೀನ ಅಂತ ಒಪ್ಕೊಳ್ಳೋದೇ ಇಲ್ಲ. ತುಂಬಾ ಜನ ಒಪ್ಕೊಳ್ಳೋದೇ ಇಲ್ಲ. ಇದಕ್ಕೆ ಬದಲು ಪ್ರಪಂಚವೆಂಬುದೇ ನಮ್ಮ ಎಲ್ಲಾ ಅವಸ್ಥೆಗಳಿಗೂ ತಳಹದಿಯೆಂದೇ ನಾವು ಸ್ವಭಾವದಿಂದ ಭಾವಿಸಿಕೊಂಡಿರುತ್ತೇವೆ. ಎಚ್ಚರವಾಗಿರಲಿ ನಿದ್ರಿಸುತ್ತಿರಲಿ ಪ್ರಪಂಚವೆಂಬುದು ತನ್ನ ಪಾಡಿಗೆ ತಾನು ಇದ್ದುಕೊಂಡೇ ಇರುವುದು. ಈ ಪ್ರಪಂಚದಲ್ಲಿ ನಾನು ಮಾತ್ರವಲ್ಲದೆ ಉಳಿದ ಮನುಷ್ಯರು, ಪಶು ಪಕ್ಷಿ ಮೃಗಾದಿಗಳು, ಜಡವಸ್ತುಗಳು ಎಲ್ಲವೂ ಇರುವವು. ಹಾಗೆ ಭಾವನೆ ಪ್ರಪಂಚದಲ್ಲಿ ಎಲ್ಲ ಇದೆ. ನಮ್ ಬಿಟ್ಟು ಪ್ರಪಂಚ, ನಾವು ನಿದ್ದೆ ಮಾಡ್ತಿದ್ರೆ ಪ್ರಪಂಚ ಇರುತ್ತೆ. ಎಲ್ಲ ನಾವು ಅನ್ಕೊಂಡಿದೀವಿ. ನಾವು ಎಚ್ಚರ ಬಂದು ಕನಸ ಪ್ರಪಂಚ ಇರುತ್ತೋ ಅಲ್ಲಿ ಒಪ್ಕೋಲ್ಲ, ಇಲ್ಲಿ ಮಾತ್ರ ಒಪ್ಕೋತೀವಿ. ನೀವು ಪ್ರಪಂಚ ನಾವು ನಿದ್ದೆ ಹೋದಾಗ ಇರೋದಾದ್ರೆ ನಾವು ಎಚ್ಚರ ಬಂದು ಕನಸ ಪ್ರಪಂಚ ಇಲ್ಲಿ ಒಪ್ಕೋಬೇಕು. ಅಲ್ಲಿ ಮಾತ್ರ ಒಪ್ಕೋಲ್ಲ, ಇಲ್ಲಿ ಮಾತ್ರ ಒಪ್ಕೋತೀವಿ. ಈಗ ಪಕ್ಷಪಾತ ದೃಷ್ಟಿ ಇದು. ಬಾಲ್ಯ, ಯೌವನ, ಕೌಮಾರ, ವಾರ್ಧಕ ಎಂಬ ಅವಸ್ಥೆಗಳೂ, ಎಚ್ಚರ, ಕನಸು, ತನಿನಿದ್ರೆಗಳೆಂಬ ಅವಸ್ಥೆಗಳೂ ನಮಗೆ ಇದರಲ್ಲಿಯೇ ಒಂದರ ಹಿಂದೊಂದು ಬರುತ್ತಿರುವವು. ಹೀಗೆಂದು ನಂಬಿಕೊಂಡಿರುವುದೇ ನಮ್ಮಲ್ಲಿ ಒಬ್ಬೊಬ್ಬರಿಗೂ ಸರಿಯಾಗಿ ತೋರುತ್ತಿರುವುದು. ಏನು ಪ್ರಪಂಚದಲ್ಲಿ ಅವಸ್ಥೆಗಳು ಪ್ರಪಂಚದಲ್ಲಿ ಅಂತ ನಾವು ಅನ್ಕೊಂಡಿದೀವಿ ಹೊರತು ನಮ್ಮಲ್ಲಿ ಅವಸ್ಥೆಯಲ್ಲಿ ಪ್ರಪಂಚ, ಪ್ರಪಂಚದಲ್ಲಿ ಬಾಲ್ಯಕುಮಾರ ನಾವು ಅನ್ಕೊಂಡೇ ಇಲ್ಲ. ಕರೆಕ್ಟಾಗಿ ಊಟ ಮಾಡ್ಕೊಂಡಿದೀವಿ. ಅವಸ್ಥೆಯ ಸ್ವರೂಪವನ್ನು ಕಂಡದ್ದು ಕಂಡ ಹಾಗೆಯೇ ತಿಳಿಯದೆ ಎಚ್ಚರದ ಅವಸ್ಥೆಯ ಮೇಲೆಯೇ ಹೆಚ್ಚಿನ ಅಭಿಮಾನವನ್ನು ತಳೆದಿರುವುದೇ ಈ ನಂಬಿಕೆಗೆ ಕಾರಣವಾಗಿದೆ. ಅವಸ್ಥೆಯನ್ನು ಹೇಗಿದೆ ಆಗ ಕಂಡ್ಕೊಳ್ದೇನೆ ಎಚ್ಚರ ಮೇಲೆ ಹೆಚ್ಚು ಅಭಿಮಾನ ಪಟ್ಕೊಂಡಾಗ ಈ ರೀತಿಯಾದ ತಪ್ಪಲಿಕ್ಕೆ ಎಲ್ಲ ಬರುತ್ತೆ. ಅವಸ್ಥಾನಗಳು ಹೇಗಿದೆ ನೋಡ್ಕೊಂಡಾಗ ಇದು ತಲೆಕಾಗುತ್ತೆ. ಆದರೆ ನಿರಭಿಮಾನದಿಂದ ಪರಿಶೀಲಿಸಿದರೆ ಹುಳುಕು ಕೂಡಲೇ ಕಣ್ಣಿಗೆ ಬೀಳುತ್ತದೆ.
ನಿರಭಿಮಾನ ಬೇಕು. ಬಂದಲ್ಲಿ ಯಾವುದೇ ಅಭಿಮಾನ ಪಟ್ಕೋದೇನೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದ್ರೆ ಇದ್ರ ಹುಡುಕೋ ತಕ್ಕ ಬಂದಳ ಇಷ್ಟ ಇಲ್ಲ ಹಣೆ ಬರ ಅಂತ ಗೊತ್ತಾಗುತ್ತೆ. ಏಕೆಂದರೆ ಮೊದಲನೆಯದಾಗಿ ನಾವು ಪ್ರಪಂಚವೆಂದು ಕರೆಯುತ್ತಿರುವುದು ಪೂರ ಪ್ರಪಂಚವೇ ಅಲ್ಲ. ಅದು ಇಂದ್ರಿಯಗಳಿಗೆ ಗೋಚರವಾಗುವಷ್ಟು ಪ್ರಪಂಚದ ಒಂದು ಭಾಗ ಮಾತ್ರವಾಗಿರುತ್ತದೆ. ಆದರೆ ಇಂದ್ರಿಯಗಳನ್ನು ನಾವು ಹೇಗೆ ಅರಿಯುತ್ತಿದ್ದೇವೆ? ಇಂದ್ರಿಯ ಅರಿತಿಲ್ಲ. ಪ್ರಪಂಚ ಅಂದ್ರೆ ಮೊದಲಾಗಿ ಇಂದ್ರಿಯ ಕಾಣೋದು ಅಂದ್ರು ಎಷ್ಟು ಕಾಣುತ್ತೆ ಇಂದ್ರಿಯಕ್ಕೆ? ಸ್ವರ್ಗ ಅಂತ ಜನ್ಮ ಅಂತ ಲೋಕ ಅಂತ ಇಂದ್ರಿಯ ಕಾಣುತ್ತೇನು? ಆ ಹಿಂದಿನ ಅದೆಲ್ಲ ಪ್ರಪಂಚ ಸೇರಿದ್ದು. ಪ್ರಪಂಚ ಶಬ್ದಕ್ಕೆ ಮಾಡ್ತಾರೆ. ಮನೆ ಅನ್ಕೊಳ್ಳಿ, ಅಡಿಗೆ ಮನೆಯೇ ಮನೆ ಅಂದ್ರೆ, ದೇಹ ಅಂದ್ರೆ ಕನ್ಯೆ ದೇಹ ಅಂದ್ಬಿಟ್ರೆ ಹೇಗೋ ಹಾಗೆ ಒಂದು ಭಾಗವನ್ನೇ ಪ್ರಪಂಚ ತಪ್ಪು. ಪ್ರಪಂಚವನ್ನು ಇಂದ್ರಿಯನ್ನು ನೋಡ್ತಾ ಇದೀವಿ. ಇಂದ್ರಿಯ ಹೇಗೆ ಗೊತ್ತಾಗ್ತಿದೆ? ಇಂದ್ರಿಯ ಯಾವ್ದು ಗೊತ್ತಾಗ್ತಿದೆ? ಇಂದ್ರಿಯನ್ನ ಹೇಗೆ ನೋಡ್ತಾ ಇದೀವಿ ನಾವು? ನಮ್ಮೊಳಗೆ ಆಗುವ ಸುಖ ದುಃಖಗಳನ್ನು ಅನುಭವಿಸುವ ಮನಸ್ಸನ್ನಾದರೂ ಹೇಗೆ ಅರಿಯುತ್ತಿದ್ದೇವೆ? ಈ ಪ್ರಶ್ನೆ ಹಾಕೊಂಡಿದ್ದ ನಾವು. ನಮ್ಮ ಶರೀರದೊಳಗಿರುವ ಪ್ರಪಂಚದ ಈ ಭಾಗವನ್ನು ತನ್ನ ಹೊಟ್ಟೆಯೊಳಗೇ ಇಟ್ಟುಕೊಂಡಿರುವ ಎಚ್ಚರವೆಂಬ ಅವಸ್ಥೆಯನ್ನು ಇಂದ್ರಿಯ ಗೋಚರವಾದ ಈ ಹೊರಗಿನ ಪ್ರಪಂಚ ಭಾಗವು ತನ್ನೊಳಗೆ ಅಡಕ ಮಾಡಿಕೊಳ್ಳಲಾಪದೆ ಆಗುತ್ತೆ ಅಂತ. ನಮ್ಮ ಶರೀರವಾಗಿರುವ ಪ್ರಪಂಚದ ಈ ಭಾಗ ಯಾವುದೋ ಇಂದ್ರಿಯ ಆ ತನ್ನ ಹೊಟ್ಟೆಗೆ ಇಟ್ಕೊಂಡಿರುವಂತ ಎಚ್ಚರ ಇಷ್ಟ ತನ್ನ ಹೊಟ್ಟೆ ಇಟ್ಕೊಂಡಿದೆ. ಆ ಅವಸ್ಥೆಯನ್ನ ಈ ಹೊರಗಿನ ಪ್ರಪಂಚ ಅಡಕ ಮಾಡ್ಕೊಳ್ತೀಯೇ. ಎಚ್ಚರವನ್ನ ಈ ಪ್ರಪಂಚವಾಗಲಿ ಪ್ರಪಂಚದ ಒಳಗಿರೋ ಇಂದ್ರಿಯವಾಗಲಿ ಆ ಅವಸ್ಥೆಯನ್ನು ತನ್ನ ಹೊಟ್ಟೆ ಇಟ್ಕೊಳ್ಳೋ ಅಗತ್ಯ ಕೇಳ್ತಿದ್ದಾರೆ, ಸಾಧ್ಯವೇ ಕೇಳ್ತಾ ಇದ್ದಾರೆ. ಆ ಅವಸ್ಥೆಯನ್ನ ಇಂದ್ರಿಯರಿಗೂ ಅರಿಯೋಕ್ಕಾಗಲ್ಲ, ಮತ್ತೆ ಪ್ರಪಂಚಕ್ಕೂ ಅರಿಯೋಕ್ಕಾಗಲ್ಲ. ಪ್ರಪಂಚಕ್ಕಿಂತ ದೊಡ್ಡದು, ಇಂದ್ರಿಯಕ್ಕಿಂತ ದೊಡ್ಡದು ಅವಸ್ಥೆ ಎಂದಿಗೂ ಇಲ್ಲ. ಇದರಂತೆ ಕನಸನ್ನು ನಿದ್ರೆಯನ್ನು ನಾವು ಈ ಎಚ್ಚರದ ಇಂದ್ರಿಯಗಳಿಂದ ಎಂದಿಗೂ ನೋಡಲಾರೆವು. ಆ ಎರಡು ಅವಸ್ಥೆಗಳೂ ಈ ಪ್ರಪಂಚದಲ್ಲಿಯೇ ಆಗುವವೆಂದು ಕಲ್ಪಿಸುವುದಕ್ಕೆ ಯಾವ ನ್ಯಾಯವಿದೆ? ಎಚ್ಚರವೇ ಕನಸು ನಿದ್ದೆ ಆಗತ್ತೆ ನಾವು ಅನ್ಕೊಂಡಿದೀವಲ್ಲ, ಇದು ಅನ್ನೋದು ಹೇಗ್ ನ್ಯಾಯ? ಇದು ಹೇಗೆ? ಅನುಭವ ಇಲ್ಲ, ಯುಕ್ತಿ ಇಲ್ಲ, ದೃಷ್ಟಾಂತ ಇಲ್ಲ, ಸುಮ್ಮನೆ ಬೇಡ ಅನ್ಕೊಂಡಿದೀವಿ. ಒಂದೊಂದು ಕನಸಿನಲ್ಲಿಯೂ ನಮಗೆ ಪ್ರಪಂಚವೆಂದು ತೋರುವ ಒಂದೊಂದು ದೃಶ್ಯರಾಶಿಯು ಗೋಚರವಾಗುತ್ತಿರುತ್ತದೆ. ಆ ಪ್ರಪಂಚವು ಈ ಎಚ್ಚರದ ಪ್ರಪಂಚವನ್ನಾಗಲಿ ಈ ಎಚ್ಚರವನ್ನಾಗಲಿ ತನ್ನೊಳಗೆ ಅಡಕ ಮಾಡಿಕೊಂಡಿರುವುದೆಂದು ನಾವು ಎಂದಾದರೂ ಭಾವಿಸುವೆವೇ? ಕನಸಿನಲ್ಲಿ ಒಂದು ಪ್ರಪಂಚ ತೋರುತ್ತೆ. ಆ ಪ್ರಪಂಚದಲ್ಲಿ ಎಚ್ಚರ ಅಡಕಾಗಿರುತ್ತೇನು? ಎಚ್ಚರ ಪ್ರಪಂಚವೂ ಆ ಕನಸಿನ ಪ್ರಪಂಚದಲ್ಲಿ ಅಡಕಾಗಿರಲ್ಲ. ಯಾಕಂದ್ರೆ ಆ ಕನಸಿನ ಪ್ರಪಂಚಕ್ಕೆ ಕನಸೇ ಆಧಾರ. ಕನಸನ್ನು ಇಟ್ಕೊಂಡು ಕನಸಿನ ಪ್ರಪಂಚ, ಆ ಪ್ರಪಂಚದಲ್ಲಿ ಎಚ್ಚರ ಪ್ರಪಂಚ ಎಚ್ಚರ ಏನು ಅದು ಅಡಕಾಗಿದೆ ಅಂದ್ರೆ ಏನು ಮುಟ್ಟಾಗಿಲ್ಲ. ಇದು ಅರ್ಥ ಏನು? ಇದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ನಮಗೆ ಕನಸುಗಳು ದಿನದಿನಕ್ಕೂ ಎಷ್ಟೋ ಬೇರೆ ಬೇರೆಯಾಗಿ ಆಗುತ್ತಿರುವವಲ್ಲ. ಆ ಕನಸುಗಳ ಪ್ರಪಂಚಗಳಲ್ಲಿ ಯಾವುದಾದರೊಂದು ಆಯಾ ಕನಸು ಇಲ್ಲದಾಗಲೂ ಎಲ್ಲಿಯಾದರೂ ಇದ್ದುಕೊಂಡೀತೆಂದು ನಾವು ಎಂದಾದರೂ ಕಲ್ಪಿಸುವೆವೇ? ಇವಾಗ ಒಂದ್ ಕನಸು ಇನ್ನೊಂದು ಕನಸು ಆಗಿರ್ಕೊ. ಆ ಕನಸು ಬಂದಾಗ ಹಿಂದಿನ ಕನಸು ಎಲ್ಲೋ ಅಡಗಿದೀವಿ. ನಾವು ಏನಂತೀವಿ? ನಿದ್ದೆ ಹೋದಾಗೂ ಅದು ಕನಸಲ್ಲಿದ್ದಾಗೂ ಈ ಪ್ರಪಂಚ ಇರುತ್ತೆ ಅಂತೀವಲ್ಲ. ಹಾಗೆ ಕನಸಿನ ಒಳಗಿನ ಕನಸಾಯ್ತು, ಅನೇಕ ಕನಸಾಯ್ತು. ಒಂದೊಂದು ಕನಸು ನಮ್ಮ ಪ್ರಪಂಚ ತೋರಿಸಲ್ಲ. ಈ ಒಂದು ಕನಸು ಹೋದಾಗ ಹಿಂದಿನ ಕನಸಿನ ಪ್ರಪಂಚ ಎಲ್ಲ ಇತ್ತು ನಾವು ಒಪ್ಕೋತೀವೋ? ಏನು ಒಪ್ಕೋಲ್ಲ. 10 ಕನಸಾದ್ರೆ ಅದು 9ನೇ ಕನಸಿನಲ್ಲಿ ಹಿಂದೆ 8 ಕನಸಿನ ಪ್ರಪಂಚವು ಎಲ್ಲ ಇತ್ತು ಅಂತ ಅನ್ಕೋತೀವೋ? ಅದು ಒಂದೇ ಪ್ರಪಂಚ ಅಂತೀವೋ? ಆಯಾ ಕಾಲಕ್ಕೆ ಹಾಗೆ ಎಚ್ಚರವೂ ಕೂಡ, ಎಚ್ಚರ ಪ್ರಪಂಚವೂ ಕೂಡ ಎಚ್ಚರವಾಗಿರ್ತಕ್ಕದ್ದಾದ ಒಂದು ವಿಶೇಷವೇ ಹೊರತು ಕನಸಿನ ಪ್ರಪಂಚದಲ್ಲೂ ಕನಸಿನ ಅವಸ್ಥೆಯಲ್ಲೂ ಇರುತ್ತೆ ಅಂದ್ರೆ ಇದು ಕಲ್ಪನೆಗೆ ಸೇರಿದೆ ಹೊರತು ಇದು ಅರ್ಥ ಇಲ್ಲ. ಇದು ಹೊಂದಲ್ಲ. ಇದು ಹೀಗಿರುವಲ್ಲಿ ಎಚ್ಚರದ ಪ್ರಪಂಚವು ಮಾತ್ರ ಎಚ್ಚರವನ್ನು ಬಿಟ್ಟು ಸ್ವತಂತ್ರವಾಗಿರಬಲ್ಲವೆಂದು ಊಹಿಸುವುದಕ್ಕೆ ಯಾವ ಆಧಾರವಿದೆ? ಕನಸಿನ ಪ್ರಪಂಚ ಕನಸನ್ನು ಬಿಟ್ಟಿರಲ್ಲ ಅಂದ್ಮೇಲೆ ಎಚ್ಚರ ಪ್ರಪಂಚ ಎಚ್ಚರ ಬಿಟ್ಟಿರುತ್ತೆ ಅಂದ್ರೆ ಅರ್ಥ ಏನು? ಕನಸಿದ್ದಾಗ ಎಚ್ಚರ ಇರುತ್ತಾ? ಆಮೇಲೆ ಎಚ್ಚರ ಪ್ರಪಂಚ ಹೆಂಗಿದ್ ಬಿಡುತ್ತೆ? ನಾವು ಕನಸಲ್ಲಿದ್ದಾಗ ಎಚ್ಚರ ಪ್ರಪಂಚ ಇರುತ್ತೆ ನಾವು ಅಂದ್ಕೊಂಡಿದೀವಲ್ಲ, ಇದಕ್ಕೇನು ಕಿಮ್ಮತ್ತು? ನಾವು ಕನಸಿಗೆ ಹೋದಾಗ, ನಿದ್ದೆ ಹೋದಾಗ ಈ ಪ್ರಪಂಚ ಇರ್ತೀವಿ, ಜನ ಇರ್ತಾರೆ, ಮತ್ ಬರ್ತೀವಲ್ಲ ನಾವು ತಕ್ಕ ಮಾಡ್ತೀವಿ. ಮತ್ ಬರ್ತೀವಲ್ಲ ಬಂದಾಗ ತೋರೋ ಅದು ಕನಸು ಹೋದಾಗ ಒಳ್ಳೆ ಪ್ರಪಂಚ ತೋರುತ್ತೆ. ನನ್ ಮಾತ್ರ ಎಚ್ಚರ ಹೋದಾಗ ಬರುತ್ತೆ ಅಂತೀವ? ಬರ್ತೀವಲ್ಲ ಅನ್ನೋ ಆಕ್ಷೇಪಣೆ ಸರಿಯಲ್ಲ. ಬರ್ತೀವಲ್ಲ ಅನ್ನೋದು ಇಲ್ಲಿ ಬಂದ ಹೇಳೋ ವಾಕ್ಯ. ಕನಸಿನಲ್ಲಿದ್ದಾಗ
ಅಥವಾ ಎಚ್ಚರ ಬಂದಾಗ ಕಲಸಿದ ಪ್ರಪಂಚ ಇರುತ್ತೆ ಅಂತ ಹೇಳಿ ಒಪ್ಪೋದಿಲ್ವೋ, ಕಲಸಿ ಹೋದಾಗ ಎಚ್ಚರ ಪ್ರಪಂಚ ಇಲ್ಲ ಸಮಾನ. ಅದ್ರಲ್ಲಿ ಯಾವ ಪಕ್ಷಪಾತ ಮಾಡ್ಕೋಬಾರ್ದು. ಇದು ಅನುಭವದ ಹೆಚ್ಚುಗಾರಿಕೆ. ಮೂರನೇದು, ಪ್ರತ್ಯಕ್ಷಾದಿ ಪ್ರಮಾಣಗಳೇ ಅಲ್ಲದೆ ನಮ್ಮ ತಿಳಿವಳಿಕೆಗೆ ಅನುಭವವೆಂಬುದು ಬೇಕೆಂಬುದನ್ನು ನೆನಪಿನಲ್ಲಿಡುವುದು ಅವಸ್ಥಾತ್ರಯ ಮಾರ್ಗದ ಮೂರನೆಯ ಹೆಗ್ಗುರುತು. ಮುಖ್ಯವಾದ ಹೆಗ್ಗುರುತು. ಯಾಕೆಂದ್ರೆ ನಾವು ಅವಸ್ಥೆಯನ್ನು ಪ್ರಪಂಚವನ್ನು ಅನುಭವದಿಂದಲೇ ನೋಡ್ತಿರೋದೇ ಹೊರತು ಕಣ್ಣಿಗೆ ನೋಡ್ತಿರೋದಲ್ಲ. ಅನುಭವವೇ ಎಲ್ಲರಿಗೂ ತಳಹದಿ. ಅನುಭವದ ಬೇಸಿಕ್ ಇಲ್ಲದೆ ಹೋದ್ರೆ ಯಾವ ಅವಸ್ಥೆಯನ್ನು ವಿಚಾರ ಮಾಡೋಕ್ಕಾಗಲ್ಲ, ಯಾವ ಪ್ರಪಂಚವನ್ನು ವಿಚಾರ ಮಾಡೋಕ್ಕಾಗಲ್ಲ, ಯಾವ ವಿಶೇಷ ಜ್ಞಾನಕ್ಕೂ ಬೆಲೆ ಇಲ್ಲ. ಈ ಎಲ್ಲ ಹೆಗ್ಗುರುತವು ಅನುಭವದ ಹೆಗ್ಗುರುತು ಇದೆಲ್ಲ ಬಹು ಮುಖ್ಯವಾದ ಹೆಗ್ಗುರುತು. ಯಾವಾಗ ಅನುಭವದ ಪಕ್ಕಕ್ಕೆ ಒತ್ತಿ ವಿಚಾರ ಮಾಡ್ತೀವೋ ಅವಾಗ ನಮ್ಗೆ ಸಂಶಯ ತುಂಬಾ ಬರುತ್ತೆ. ಒಂದು ನಿರ್ಣಯವಾಗೋದು ಇಲ್ಲ, ಎಲ್ಲ ತೊಸಂಬಸ ಕೂತ್ಕೊಂಡ್ಬಿಡುತ್ತೆ, ಎಲ್ಲ ಎರ್ರಬಿಲೆ ಬಿಡುತ್ತೆ. ಅನುಭವಕ್ಕೆ ಪ್ರಾಮುಖ್ಯತೆ ಕೊಟ್ಟು ಯಾರು ವಿಚಾರ ಮಾಡ್ತಾರೋ ಅವ್ರಿಗೆ ಅವಸ್ಥಾತ್ಮಕ ಕೀ ಪಾಯಿಂಟ್ ಸಿಕ್ಕಾಕೊಂಡ್ಬಿಡುತ್ತೆ, ಅಷ್ಟು ಬಂದ್ಬಿಡುತ್ತೆ. ಅನುಭವ ಇದು ಒಪ್ತೀನಿ ಇಲ್ಲ ಇಲ್ಲ ಅಂದ್ಬಿಟ್ರೆ ಕಥೆ ಮುಗಿದು. ಸುಷುಪ್ತಲ್ಲಿದ್ದಾಗ ಪ್ರಪಂಚದ ಅನುಭವ ಇರುತ್ತೆ, ನೀನ ಕಿತ್ತಾಡ ಪ್ರಪಂಚವನ್ನ. ಅನುಭವಕ್ಕೆ ಇದ್ದಾಗ ಒಪ್ಪೋದಿಯಾ? ಯಾವಾಗ ಪ್ರಪಂಚ ಬಿಟ್ಟು ಹೋಯ್ತು ಸುಷುಪ್ತಿಯಲ್ಲಿ, ಪ್ರಪಂಚಕ್ಕೆ ಕಿಮ್ಮತ್ತೇ ಇಲ್ಲ ಅಂತಾಯ್ತು. ಅನುಭವ ಬಹಳ, ಇಡೀ ವೇದಾಂತ ಶಾಸ್ತ್ರದಲ್ಲಿ ಅನುಭವಕ್ಕಿರುವಷ್ಟು ಬೆಲೆ ಯಾವುದಕ್ಕೂ ಇಲ್ಲ. ವ್ಯವಹಾರದಲ್ಲೂ ಅನುಭವಕ್ಕೆ ಜಾಸ್ತಿ ಬೆಲೆ. ಅನುಭವ ನಾವು ಗಮನಿಸಲ್ವೇ ಹೋಗಿ. ವ್ಯವಹಾರದಲ್ಲಿ ಅನುಭವ ಅಂದ್ರೆ ನಮ್ಮ ಇಂದ್ರಿಯ ಅನುಭವ, ಪ್ರತ್ಯಯ ಅನುಭವ, ವೇದನಾ ಅನುಭವ, ಎಲ್ಲ ಅನುಭವ ಮಿಕ್ಸಪ್ ಮಾಡ್ಕೊಂಡು ವ್ಯವಹಾರ ಮಾಡ್ತೀವಿ. ನಮ್ಗೆ ಆ ಕ್ಲಾರಿಫಿಕೇಶನ್ ಇಲ್ಲ, ಆ ಸ್ಪಷ್ಟತೆ ಇಲ್ಲ, ವಿವೇಕ ಇಲ್ಲ. ಮೂರನೇ ಹೆಗ್ಗುರುತಿದೆಯಲ್ಲ ಅನುಭವ ಪ್ರಧಾನ ವಿಚಾರ ಬಹಳ ಮುಖ್ಯವಾದ ಹೆಗ್ಗುರುತಿದು. ಈ ವಿಷಯವನ್ನು ಮೇಲಿನ ಝಳುಕಿನಲ್ಲಿಯೇ ಸ್ವಲ್ಪ ಮಟ್ಟಿಗೆ ತಿಳಿಸಿರುತ್ತೇವೆ. ಆದರೂ ಇದನ್ನು ಇನ್ನಷ್ಟು ವಿವರಿಸುವುದು ಅವಶ್ಯವಾಗಿರುತ್ತದೆ. ಏಕೆಂದರೆ ಇಂದ್ರಿಯಗಳ ಅನುಭವ, ಸುಖ ದುಃಖಾದಿಗಳ ಅನುಭವ ಎಂದು ಜನರು ರೂಢಿಯಲ್ಲಿ ಅನುಭವವೆಂಬ ಮಾತನ್ನು ಬೇರೆಯ ಅರ್ಥದಲ್ಲಿಯೂ ಉಪಯೋಗಿಸುತ್ತಿದ್ದಾರೆ. ಆದರೆ ಇಂದ್ರಿಯದಿಂದಾಗುವ ಅನುಭವವನ್ನು ಆಲೋಚನಾ, ಸೆನ್ಸೇಷನ್ ಎಂದು ಕರೆಯುವುದು ಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಆಲೋಚನಾ ಅಂದ್ರೆ ಮನಸ್ಸಿರುವುದು ಅನ್ಕೊಂಡಿದೀವಿ. ನಮ್ಮ ಆಲೋಚನೆ ಮಾಡೋದು ಮನಸ್ಸು. ಅದು ಆಲೋಚನಾ ಇಂದ್ರಿಯ ಅನುಭವಕ್ಕೆ ಆಲೋಚನಾ ಅಂತ ಇದ್ದಾರೆ. ಇಂದ್ರಿಯ ಸೆನ್ಸೇಷನ್ ಕರೆಕ್ಟ್ ಆಗುತ್ತೆ. ಇಂದ್ರಿಯ ಅದು ಆಲೋಚನಾ ಅನ್ನೋದನ್ನ ನಾವು ಇಂದ್ರಿಯ ವ್ಯಾಪಾರಕ್ಕೆ ಆಲೋಚನೆ. ಶಂಕರಾಚಾರ್ಯ ಬರೆದಿದ್ದಾರೆ. ಶಂಕರಾಚಾರ್ಯರು ಇಂದ್ರಿಯ ಆಲೋಚನೆ ಅಂತ ಬರೆದಿದ್ದಾರೆ. ಬರೆದಿದ್ದಾರೆ, ನಂಗೆ ಮೋದಿ ಜ್ಞಾಪಕ ಇದೆ. ಆಲೋಚನಾ ಅನ್ನೋ ಪದವನ್ನು ಇಂದ್ರಿಯ ವ್ಯಾಪಾರ ಬರೆದಿದ್ದಾರೆ. ಅದಕ್ಕೆ ಸ್ವಾಮಿ ಅದನ್ನೇ ತಗೊಂಡಿದ್ದಾರೆ. ಆದ್ರೆ ಪ್ರಸಿದ್ಧವಾಗಿಲ್ಲ ಅಲ್ವಾ ಗುರುಗಳೇ? ಅಲ್ಲ, ಸಂಸ್ಕೃತ ಭಾಷೆಯಲ್ಲಿ ಹಾಗೆ ಬರೋದು. ಲೋಚನ ಅಂದ್ರೆ ಕಣ್ಣು, ಆ ಸಮಂತ ಲೋಚನ, ಕಣ್ಣು ಉಪಲಕ್ಷಣ. ಕಣ್ಣಿನ ಉಪಲಕ್ಷಣ ಎಲ್ಲ ಇಂದ್ರಿಯ ವ್ಯಾಪಾರವನ್ನು ಕಾಣುವುದೇ ಆಲೋಚನ. ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕಲಿಷ್ಯತಿ. ಕಣ್ಣಿದೆ ಕರಡಿ ಏನ್ ಮಾಡುತ್ತೆ? ಹೊಸ್ತಂತಸ್ಥ ಕರೋತಿ ಕಿಂ. ಹಂಗೆ ಲೋಚನ ಅಂದ್ರೆ ಕಣ್ಣು ಪ್ರಸಿದ್ಧ, ಅದು ಆ ಉಪಸರ್ಗ ಎಂಟೈರಾಗಿ ನೋಡೋದು ಅಂತ. ಇಂದ್ರಿಯ ವ್ಯಾಪಾರವೇ ಆಲೋಚನ. ನಾವು ಕನ್ನಡದಲ್ಲಿ ಮಾತ್ರ ತುಂಬಾ ಅವ್ರಿಗೆ ಆಲೋಚನೆ, ಚಿಂತೆ ಅಂತೇಳಿ ಮನೋವ್ಯಾಪಾರಕ್ಕೆ ಇಟ್ಕೊಂಡ್ಬಿಟ್ಟಿದೀವಿ. ಸಂಸ್ಕೃತದಲ್ಲಿ ಆಲೋಚನಾ ಅನ್ನೋ ಪದವನ್ನ ಅದಕ್ಕೂ ಬಳಸ್ತಾರೆ, ಆದ್ರೆ ಇಂದ್ರಿಯ ವ್ಯಾಪಾರಕ್ಕೆ ಬಳಸೋದು ತಪ್ಪಿಲ್ಲ ಆಲೋಚನಾ ಅನ್ನೋ ಪದವನ್ನ. ಮನಸ್ಸಿನಿಂದಾಗುವ ಶಬ್ದಾದಿಗಳ ಅನುಭವಕ್ಕೆ ಅಲ್ಲಿ ಪ್ರತ್ಯಯ ಎಂಬ ಬೇರೆ ಹೆಸರನ್ನಿಟ್ಟುಕೊಂಡಿದೆ. ಅದನ್ನೇ ನಾವು ಇಲ್ಲಿ ಸ್ವೀಕರಿಸುವುದು ಒಳ್ಳೆಯದು. ಯಾಕಂದ್ರೆ ಕನ್ಫ್ಯೂಸ್ ಆಗದೆ ಇರೋಕ್ಕೋಸ್ಕರ ಇದಕ್ಕೆ ಪ್ರತ್ಯಯ, ಒಂದಕ್ಕೆ ಆಲೋಚನ. ಇಂದ್ರಿಯ ವ್ಯಾಪಾರಕ್ಕೆ ಆಲೋಚನ, ಮನೋವ್ಯಾಪಾರಕ್ಕೆ ಪ್ರತ್ಯಯ ಅಂತ ಇಟ್ಕೊಂಡ್ರೆ ಒಳ್ಳೆಯದು. ಪ್ರತ್ಯಯವೆಂದರೆ ವಿಷಯದಾಕಾರವನ್ನು ತಳೆದ ಅಂತಃಕರಣದಲ್ಲಿ ಆಗುವ ಮಾರ್ಪಾಡಿನಲ್ಲಿ ಹೊಳೆಯುವ ಒಂದು ಬಗೆಯ ಅರಿವು. ಪ್ರತ್ಯಯನು ವಿಷಯದ ಆಕಾರ. ಹಸು ಅಂದ್ಕೊಳ್ಳೇನೆ ಹಸು ಚಿತ್ರ ಬಂದ್ಬಿಡುತ್ತೆ. ತೆಂಗಿನ ಮೇಲೆ ತೆಂಗಿನ ಚಿತ್ರ ಬರುತ್ತೆ, ಆನಿನ ಆನೆ ಚಿತ್ರ ಬರುತ್ತೆ. ಆ ಚಿತ್ರ ಬಂದು ಅಲ್ಲಿ ಒಂದು ಅರಿವು ಹೊಳೆಯುತ್ತಲ್ಲ, ಅರಿವು ಆ ಆಕಾರ ಸೇರಿ ಅಟ್ಟು ಪ್ರತ್ಯಯ. ಸಂಶಯ, ನಿಶ್ಚಯ, ಸಂಭಾವನೆ, ವಿಪರೀತ ಭಾವನೆ ಮುಂತಾದವುಗಳೆಲ್ಲ ವಿಚಾರ ಮಾಡಿದ ವಿಷಯದ ಬಗೆಗೆ ನಮಗೆ ಉಂಟಾಗುವ ಮಾನಸ ಪ್ರತ್ಯಯದ ಬೇರೆ ಬೇರೆಯ ರೂಪಗಳೇ. ಮನಸ್ಸಿನಲ್ಲಿಯೇ ಉಂಟಾಗುವ ಸುಖ, ದುಃಖ, ಭಯ ಮುಂತಾದ ಮನೋಭಾವನೆಗಳಿಗೆ ವೇದನೆ ಎಂಬ ಮತ್ತೊಂದು ಹೆಸರನ್ನು ಇಟ್ಟುಕೊಳ್ಳಬಹುದು. ವಿಚಾರಕ್ಕೆ ಅನುಕೂಲ, ಕನ್ಫ್ಯೂಸ್ ಆಗಲ್ಲ. ಸುಖ, ದುಃಖ, ಭಯ, ಸಂತೋಷ ಆದ್ರೆ ವೇದನೆ ಅಂತ ಇಟ್ಕೊಳ್ಳೋದು.
ಬರೀ ಮನಸ್ಸಿನಲ್ಲಿ ಆಕಾರ ಆಗೋದಕ್ಕೆ ಪ್ರತ್ಯಯ ಇಟ್ಕೊಳ್ಳೋದು, ಇಂದ್ರಿಯ ವ್ಯಾಪಾರಕ್ಕೆ ಆಲೋಚನೆ ಅಂತ ಇಟ್ಕೊಂಡ್ರೆ ವಿಚಾರ ಮಾಡೋದು ಅನುಕೂಲ ಆಗುತ್ತೆ. ಬೇರೆ ಬೇರೆ ಹೆಸರು ಇಟ್ಕೊಂಡ್ರೆ ಅವಾಗ ಕನ್ಫ್ಯೂಸ್ ಆಗಲ್ಲ. ಈ ಗ್ರಂಥದಲ್ಲಿ ನಾವು ಇಲ್ಲಿ ಕೊಟ್ಟಿರುವ ಪಾರಿಭಾಷಿಕ ಶಬ್ದಗಳನ್ನು ಈ ವಿಶೇಷಾರ್ಥದಲ್ಲಿಯೇ ಉಪಯೋಗಿಸುವೆವು. ಒಬ್ಬ ಮನುಷ್ಯನು ಸಿಟ್ಟಾಗಿರುವಾಗ ಅವನಿಗೆ ಕ್ರೋಧವೆಂಬ ವೇದನೆಯಾಗಿರುತ್ತದೆ. ಪ್ರತ್ಯಯ ಅಲ್ಲ, ಸಿಟ್ಟಾದಾಗ ವೇದನೆ. ಈಗ ಸಿಟ್ಟಲ್ಲಿ ಜ್ಞಾಪಿಸ್ಕೊಂಡ್ರೆ ಸಿಟ್ಟಿನ ಪ್ರತ್ಯಯ. ಈಗ ನಿಮ್ಗೆ ಹಸಿವಿಲ್ಲ, ಹಸಿವಲ್ಲಿ ಜ್ಞಾಪಿಸ್ಕೊಂಡ್ರೆ ಪ್ರತ್ಯಯ. ಹಸಿವೆ ಆಗ್ತಿರ್ಬೇಕಾದ್ರೆ ಅದು ವೇದನೆ. ಹಾಗೆ ಅವನಿಗೆ ಸಿಟ್ಟು ಇಳಿದ ಮೇಲೆ ಆ ಸಿಟ್ಟಿನ ವಿಷಯದಲ್ಲಿ ಅವನು ಮಾಡಿಕೊಳ್ಳುವ ಅರಿವನ್ನು ಸಿಟ್ಟಿನ ಪ್ರತ್ಯಯವೆಂದು ಕರೆಯಬೇಕು. ಸಿಟ್ಟಿಲ್ಲೇ ಜ್ಞಾಪಿಸ್ಕೋದ, ನಿಮ್ಗೆ ಸಿಟ್ಟು ಬಂದಿತ್ತು, ಅದು ಕೋಪ ಬಂದ್ಬಿಡ್ತು, ಜ್ಞಾಪಕ ಬಂದದ್ದು, ಅದು ಸಿಟ್ಟಿನ ಪ್ರತ್ಯಯ. ಅದು ಸುಟ್ಟೆ ಆದಾಗ ಮೈಯೆಲ್ಲ ಉರಿಯತ್ತಲ್ಲ, ಕಣ್ಣೆಲ್ಲ ಹೊಡೆಯುತ್ತಲ್ಲ, ಕಣ್ಣು ಔಡ್ ಕಚ್ಕೋತಾನೆ, ಕಣ್ಣು ಕೆಂಪಾಗತ್ತೆ, ಅದು ಸುಟ್ಟು. ಸಿಟ್ಟಿನ ವೇದನೆಯು ಯಾವ ಅರ್ಥದಲ್ಲಿ ಅನುಭವವೆನಿಸಿರುವುದೋ ಅದೇ ಅರ್ಥದಲ್ಲಿ ಸಿಟ್ಟಿನ ಪ್ರತ್ಯಯವೂ ಅನುಭವವೆನಿಸಲಾರದೆಂಬುದು ಸ್ಪಷ್ಟವೇ ಆಗಿರುತ್ತದೆ. ಪ್ರತ್ಯಯ ಬೇರೆ ಅನುಭವ. ಹೌದು. ವಿಷಯವನ್ನನುಸರಿಸಿ ಆಗುವುದೆಲ್ಲ ಅನುಭವ, ಅನುಸರಿಸಿ ಆಗುವುದು ಅನುಸರಿಸಿ ಆಗುವುದು ಅನುಭವ ಅಂತಿದ್ದಾರೆ. ತಕ್ಕದ್ದಾದರೂ ಬೇರೆ ಬೇರೆಯ ಜಾತಿಯ ಅನುಭವಗಳನ್ನು ಮನಸ್ಸಿಗೆ ತಂದುಕೊಂಡು ವಿವೇಚನೆ ಮಾಡಬೇಕಾಗಿರುವಾಗ ಒಂದೊಂದು ಜಾತಿಯ ಅನುಭವಕ್ಕೂ ಒಂದೊಂದು ಬೇರೆ ಹೆಸರು ಇದ್ದರೆ ವಿಚಾರಕ್ಕೆ ಅನುಕೂಲವಾಗುತ್ತದೆ. ಅನುಭವ ಅಂತಂದ್ರೆ ಇಂದ್ರಿಯಾನುಭವ, ಪ್ರತ್ಯಾನುಭವ, ವೇದನಾನುಭವ ಅಂತ ಬೇರೆ ಬೇರೆ ಇಟ್ಕೊಂಡ್ರೆ ವಿಚಾರಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಹೇಳುವುದಕ್ಕೆ ಹೊರಟಿರುವ ಅನುಭವವು ಆಲೋಚನವೂ ಅಲ್ಲ, ಪ್ರತ್ಯಯವೂ ಅಲ್ಲ, ವೇದನೆಯೂ ಅಲ್ಲ. ಮೂರಕ್ಕಿಂತ ಬೇರೆ ಅನುಭವ, ಸಾಕ್ಷಿ ಅನುಭವ, ತಾನಾದ ಅನುಭವ, ಆತ್ಮಾನುಭವ. ಅದು ಇಂದ್ರಿಯಾನುಭವವೂ ಅಲ್ಲದ, ಪ್ರತ್ಯಯಾನುಭವವೂ ಅಲ್ಲದ, ವೇದನಾನುಭವವೂ ಅಲ್ಲದ ಇನ್ನೊಂದು ಅನುಭವ ಅನ್ನೋದೊಂದಿದೆ. ಅದನ್ನು ನಾವಿಲ್ಲಿ ಅನುಭವ ಅಂತ ಕರಿತಾ ಇದ್ದೀವಿ. ಅದನ್ನು ಬಹಳ ಮುಖ್ಯವಾದ ವಿಷಯ. ಇದು ಮರಿಬಾರ್ದು. ನಾವು ಎಚ್ಚೆತ್ತಿರುವಾಗ ಪ್ರಮಾಣಗಳಿಂದ ಹೊರಗಿನ ವಸ್ತುಗಳನ್ನು ಅರಿತು ಅವುಗಳಿಂದಾಗುವ ಸುಖ ದುಃಖಾದಿಗಳನ್ನು ಅನುಭವಿಸುತ್ತಿರುವವಷ್ಟೇ. ಪ್ರಮಾಣದಿಂದಾಗುವ ಅನುಭವ ಮತ್ತು ಸುಖ ದುಃಖಾದಿ ವೇದನೆಗಳ ಅನುಭವ ಇವೆರಡರಿಂದಲೂ ಕೂಡಿರುವ ಒಟ್ಟು ಎಚ್ಚರವನ್ನು ನಾವು ಹೇಗೆ ಅನುಭವಿಸುತ್ತೇವೆ? ಪ್ರಮಾಣದಿಂದಾಗುವ ಅನುಭವ, ಅದು ಇಂದ್ರಿಯ ಅನುಭವ, ಪ್ರತ್ಯದಿಂದ ಆಗುವ ಅನುಭವ ಮತ್ತೆ ವೇದನಾ ಅನುಭವ, ಈ ಮೂರನ್ನು ಯಾವುದನ್ನು ಹೇಳ್ತಾ ಇದೀವಿ. ಇದು ಪ್ರತ್ಯಾನುಭವ ಅಂತೀವಿ, ಒಂದನ್ನು ವೇದನಾನುಭವ ಅಂತೀವಿ, ಒಂದನ್ನ ಆಲೋಚನಾನುಭವ, ಇಂದ್ರಿಯಾನುಭವ ಅಂತೀವಿ. ಇಂದ್ರಿಯಾನುಭವವು, ಪ್ರತ್ಯಾನುಭವವು, ವೇದನಾನುಭವವು ಯಾವುದಕ್ಕೆ ಗೊತ್ತಾಗುತ್ತಿದೆಯೋ, ಯಾವುದನ್ನು ಇದನ್ನು ವಿಷಯ ಮಾಡ್ಕೊಳ್ತಾ ಇದೀವಿ, ಅದು ಇಲ್ಲಿ ಇವಾಗ ಟಾಪಿಕ್ಗೆ ವಿಷಯ, ಅದೇ ಟಾಪಿಕ್. ಅದನ್ನು ವಿಷಯ ಮಾಡಿ, ಅದನ್ನು ಇದು ಅನುಭವ, ಸಾಕ್ಷಿ ಅನುಭವ, ಆತ್ಮಾನುಭವ, ಸ್ವರೂಪಾನುಭವ ನಾವು ಹೇಳ್ತೀವಿ. ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇದನ್ನು ಒಟ್ಟು ಎಚ್ಚರವನ್ನು, ಇಡೀ ಎಚ್ಚರವನ್ನ ಇಂದ್ರಿಯಾನುಭವನ ಮಾಡ್ಕೋಕ್ಕಾಗಲ್ಲ, ಪ್ರತ್ಯಾನುಭವನ ಮಾಡ್ಕೋಕ್ಕಾಗಲ್ಲ, ವೇದನಾನುಭವ ಮಾಡ್ಕೋಕ್ಕಾಗಲ್ಲ. ಇಡೀ ಎಚ್ಚರವನ್ನು ಯಾವುದೇ ಗೊತ್ತಾಗತ್ತೆ, ಯಾವುದೇ ಇಡೀ ಎಚ್ಚರ ಅನುಭವಿಸ್ತಾ ಇರೋದು. ನಾವು ಈಗ ಎಚ್ಚರವಾಗಿದ್ದೇವೆ ಎಂಬ ತಿಳುವಳಿಕೆ ಏನೋ ನಮಗೆ ಪ್ರತ್ಯಯದ ಮೂಲಕವಾಗಿ, ಪ್ರತ್ಯಯ ಮೂಲಕವಾಗಿ ಎಚ್ಚರವಾಗಿದ್ದೀವಿ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಎಚ್ಚರ ಅನ್ನೋ ಅನುಭವ ಪ್ರತ್ಯಯ ಸೇರಿದಲ್ಲ, ಪ್ರತ್ಯವೂ ಎಚ್ಚರವೂ ಸೇರ್ಕೊಂಡಿದೆ. ಎಚ್ಚರ ಅನ್ನೋ ದೊಡ್ಡ ರಾಶಿಯಲ್ಲಿ ಪ್ರತ್ಯವೂ ಒಂದು, ವೇದನೆಯೂ ಒಂದು, ಇಂದ್ರಿಯವೂ ಒಂದು, ವಿಷಯವೂ ಒಂದಾದ್ರಿಂದ ಅದು ಪ್ರತ್ಯಯ ಮೂಲಕವಾಗಿ ಅಭಿವ್ಯಕ್ತಿ ಪಡಿಸುವುದಾದರೂ ಇಡೀ ಎಚ್ಚರಾನುಭವ ಅನ್ನೋದು ಪ್ರತ್ಯಾನುಭವ ಅಲ್ಲ, ಇಂದ್ರಿಯಾನುಭವ ಅಲ್ಲ, ವೇದನಾನುಭವ ಅಲ್ಲ ಅದು. ಆದರೆ ಈ ಪ್ರತ್ಯಯಕ್ಕೆ ಕಾರಣವಾಗಿರುವ ಅನುಭವವು ಹೇಗಾಗುತ್ತದೆ? ಸಿಟ್ಟಿನ ಪ್ರತ್ಯಯಕ್ಕೆ ಸಿಟ್ಟಿನ ವೇದನೆಯು ಮೂಲವಾಗಿರುವಂತೆ ಎಚ್ಚರವೆಂಬ ಪ್ರತ್ಯಯಕ್ಕೆ ಮೂಲವಾಗಿರುವ ಎಚ್ಚರದ ಅನುಭವವು ಹೇಗಾಗುತ್ತದೆ? ಸಿಟ್ಟಿನ ಅನುಭವ, ಸಿಟ್ಟಿನ ಪ್ರತ್ಯಯ, ಸಿಟ್ಟಾದಾಗ ಸಿಟ್ಟಿನ ಅನುಭವ ಆಗುತ್ತೆ, ವೇದನಾ ಅನುಭವ. ಈಗ ಸಿಟ್ಟು ಜ್ಞಾಪಿಸ್ಕೊಂಡಾಗ ಸಿಟ್ಟಿನ ಪ್ರತ್ಯಯ, ಸಿಟ್ಟಿನ ಪ್ರತ್ಯಯಕ್ಕೆ ಸಿಟ್ಟಿನ ವೇದನೆಯೇ ಮೂಲ, ವೇದನಾನುಭವವೇ ಆ ಪ್ರತ್ಯಾನುಭವಕ್ಕೆ ಮೂಲ. ಹಾಗೆ ಈ ಎಚ್ಚರ ಅನ್ನುವ ಪ್ರತ್ಯಾನುಭವಕ್ಕೆ ಆ ಮೂಲ ಯಾವುದು? ಎಚ್ಚರ ಅಂತ ಫೀಲಿಂಗ್ ಆಗ್ತಾ ಇದೆ, ಅಥವಾ ಪ್ರತ್ಯಯ ಆಗ್ತಾ ಇದೆ ತಗೊಂಡ್ರು, ಫೀಲಿಂಗ್ ಆಗ್ತಾ ಇದೆ ತಗೊಂಡ್ರು, ಪ್ರತ್ಯಯ ಆಗ್ತಾ ಇದೆ ತಗೊಂಡ್ರು, ಅದಕ್ಕೆ ಮೂಲವಾದ ಅನುಭವ ಯಾವುದು? ಪ್ರಶ್ನೆ ಅದು. ಹೇಗೆ ಸಿಟ್ಟಿನ ಪ್ರತ್ಯಯಕ್ಕೆ ಸಿಟ್ಟಿನ ವೇದನಾನುಭವ ಮೂಲವೋ,
ಅದೇ ರೀತಿ ಎಚ್ಚರ ಒಂದು ಪ್ರತ್ಯೇಕಕ್ಕೂ ಅದು ಎಚ್ಚರ ಒಂದು ಮೂಲವಾದ ಅನುಭವ ಇರ್ಬೇಕಾದ್ರೆ ಅದು ಯಾವ ಅನುಭವ ಅದು? ಇದನ್ನು ನಾವು ಚೆನ್ನಾಗಿ ಮನಸ್ಸಿಗೆ ತಂದುಕೊಳ್ಳಬೇಕು. ಎಚ್ಚರವನ್ನು ನಾವು ಯಾವ ಸಾಧನದಿಂದ ಅರಿಯುತ್ತೇವೆ ಎಂದು ವಿಮರ್ಶೆ ಮಾಡಿದರೆ, ವಿಷಯಗಳನ್ನು ಇಂದ್ರಿಯಗಳಿಂದಲೂ ಸುಖ ದುಃಖಾದಿಗಳನ್ನು ಮನಸ್ಸಿನಿಂದಲೂ ಅರಿಯುವಂತೆ ಎಚ್ಚರದ ಅನುಭವಕ್ಕೆ ನಮಗೆ ಮತ್ತೆ ಯಾವ ಸಾಧನವೂ ಇಲ್ಲವೆಂದು ಕಂಡು ಬರುತ್ತದೆ. ವಿಷಯಬೇಕು, ಇಂದ್ರಿಯಗಳನ್ನ ಮನಸ್ಸು ಬೇಕು, ಆದ್ರೆ ಎಚ್ಚರವನ್ನು ಇರೋದಕ್ಕೆ ಏನು ಸಾಧನ ಅಂತ ಕೇಳಿದ್ರೆ ಯಾವ ಸಾಧನ ಬೇಕಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಸಾಧನ ಇಲ್ಲ. ನಮ್ಮ ಕನಸನ್ನು ನಿದ್ರೆಯನ್ನು ಹೇಗೆ ನೇರಾಗಿಯೇ ಯಾವ ಇಂದ್ರಿಯಾಧಿಕರಣಗಳ ಸಹಾಯವೂ ಇಲ್ಲದೆ ಅನುಭವಿಸುವೆವೋ, ಪಶ್ಯತಿ, ಇಡೀ ಕನಸನ್ನ ಹೇಗೆ ನೋಡ್ತೀವೋ, ಇಡೀ ನಿದ್ರೆಯನ್ನು ಯಾವ ರೀತಿ ತಂದ್ಕೊಳ್ತೀವೋ, ಇಡೀ ಎಚ್ಚರವನ್ನು ಅದನ್ನೇ ನಾವು ತಂದ್ಕೊಳ್ತಾ ಇರೋದು. ಕನಸನ್ನ ಇಂದ್ರಿಯಿಂದ ನೋಡಿಲ್ಲ, ಕನಸನ್ನು ಪ್ರತ್ಯೇಕವನ್ನು ನೋಡಿಲ್ಲ, ಸ್ವಪ್ನವನ್ನು ಸುಷುಪ್ತಿಯನ್ನು ಇಂದ್ರಿಯಿಂದ ನೋಡಿಲ್ಲ, ಸುಷುಪ್ತಿಯನ್ನು ಪ್ರತ್ಯೇಕವನ್ನು ನೋಡಿಲ್ಲ. ಸುಷುಪ್ತಿಗೂ ಅಲ್ಲ, ಅದನ್ನು ಹೇಗೋ ಅದರಂತೆಯೇ ಎಚ್ಚರವನ್ನು ನೇರಾಗಿಯೇ ಮತ್ತೊಂದು ಕರಣದ ಬಯಕೆ ಇಲ್ಲದೆಯೇ ಅನುಭವಿಸುತ್ತೇವೆ ಅಲ್ಲವೇ? ಇಡೀ ಎಚ್ಚರ ಅಂತ ಅನುಭವ ಆಗ್ತಾ ಇದೆ, ನೇರಾಗಿ ಎಚ್ಚರ ಗೊತ್ತಾಗ್ತಿದೆ, ನೇರಾದ ಅನುಭವ, ಸಾಕ್ಷಾತ್ ಅನುಭವ, ಸಾಕ್ಷಾತ್ ಅನುಭವ ಅದು ಅನುಭವಿಸ್ತಾ ಇದೆ. ಇದು ಎಚ್ಚರ ಆಗ್ತಾ ಇದೆ ಇಟ್ಕೊಂಡು ಚರ್ಚೆ ಮಾಡ್ತಿರೋದು. ಇದು ಬಹುಮುಖ್ಯವಾದ ವಿಷಯವು, ಬಹಳ ಇಂಪಾರ್ಟೆಂಟ್ ವಿಷಯ ಇದು. ಇದು ಅವಸ್ಥೆಯನ್ನ ನಾವು ಯಾವ್ದನ್ನು ಅನುಭವಿಸ್ತಾ ಇದೀವಿ ಇರೋದು ಬಹುಮುಖ್ಯವಾದ ವಿಚಾರ. ಏಕೆಂದರೆ ಮಿಕ್ಕ ದರ್ಶನಗಳಲ್ಲಿ ಪ್ರಮಾಣಗಳಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿರುತ್ತದೆ. ಇಲ್ಲಿ ಪ್ರಮಾಣ ನಡೆಯಲ್ಲ. ಈಗ ಪ್ರಮಾಣಕ್ಕೆ ಕಿಮ್ಮತ್ತೆ, ಪ್ರಮಾಣ ಅವಸ್ಥೆ ಒಳಗೆ ಕೂತ್ಕೊಳ್ತು, ಪ್ರತಿಯೂ ಒಳಗೆ ಕೂತ್ಕೊಂಡು, ಪ್ರತ್ಯೇಕ ಜಾಗ ಇಲ್ಲ, ಪ್ರಮಾಣಕ್ಕೂ ಜಾಗ ಇಲ್ಲ. ಇದು ಯಾವ ವಿಧಿಕಾಂಡೆ ತರ್ಕ ಸಮಯೇನ ನಕೇನಿಸುತ್ತೆ ಹೆಂಗ ಬಯಸ್ಬೇಕು, ಯಾರಿಗೂ ಸಿಕ್ಕಿಲ್ಲ ಈ ಅನುಭವ. ಎಲ್ಲ ವಾದಿಗಳು ಮತಗಳು ಪ್ರಮಾಣಕ್ಕೆ ಜಾಸ್ತಿ ಬೆಲೆ ಕೊಟ್ಟು ವಿಚಾರ ಮಾಡ್ತಾರೆ. ಆದರೆ ಆಂಟಿಕೋ, ಆದರೆ ವೇದಾಂತದಲ್ಲಿ ಅನುಸರಿಸಿರುವ ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಪ್ರಮಾಣಕ್ಕೂ ತಳಹದಿಯಾದ ಈ ಅನುಭವವನ್ನೇ ನಮಗಿರುವ ತಿಳುವಳಿಕೆಯ ಸಾಧನಗಳಲ್ಲೆಲ್ಲ ಹೆಚ್ಚಿನದೆಂದು ಎಣಿಸಲಾಗಿರುತ್ತದೆ. ಎಲ್ಲ ತಿಳುವಳಿಕೆ ಪ್ರಮಾಣಕ್ಕೂ ಸಮಸ್ತ ಎಲ್ಲಾ ವಿಶೇಷ ಅನುಭವವೇ ತಳಹದಿ. ಅನುಭವದ ಬೇಸಿಕ್ ಮೇಲೆ ಪ್ರತ್ಯಯ, ವೇದನೆ, ಇಂದ್ರಿಯಾಲೋಚನೆ, ವಿಷಯ ಎಲ್ಲ ನಿಂತರು. ದೊಡ್ಡ ಬಿಲ್ಡಿಂಗಿಗೆ ಹೇಗೆ ಅಡಿಗಡೆ ತಳಪಾಯ ಫೌಂಡೇಶನ್ ಆಧಾರವೋ ಹಾಗೆ ವೇದನಾನುಭವಕ್ಕೂ, ಪ್ರತ್ಯಾನುಭವಕ್ಕೂ, ಇಂದ್ರಿಯಾನುಭವಕ್ಕೂ, ಪ್ರಪಂಚಕ್ಕೂ, ಸಮಸ್ತಕ್ಕೂ ಈ ಮೂಲಭೂತವಾದ ಅನುಭವವೇ ಆಧಾರವಾಗಿದೆ. ಈ ದೃಷ್ಟಿ ಬಂತು ಅಂದ್ರೆ ವ್ಯಾಪಕ ದೃಷ್ಟಿ ಬಂದ್ಬಿಡುತ್ತೆ ನಮಗೆ. ಹೀಸ್ಕೊಂಡ್ಬಿಡ್ತೀವಿ. ಇಲ್ಲಿ ಕಂಜೆಸ್ಟ್ ಆಗಿರ್ತೀವಿ ದೇಹದಲ್ಲಿ. ಈ ಕಂಜೆಸ್ಟ್ ಆಗ ನಮ್ಮ ಇದು ಕಿಸ್ಕೊಂಡು ಹೋಗಿ ವ್ಯಾಪಕವಾದ ಅನುಭವ ಹೋಗ್ಬಿಡುತ್ತೆ. ಬಹಳ ಒಳ್ಳೆ ವಾಕ್ಯ. ನಮ್ಮ ಅನುಭವವನ್ನೇ ನಮಗಿರೋ ತಿಳುವಳಿಕೆ ಸಾಧನೆಗಳಿಗೆಲ್ಲ ಹೆಚ್ಚಾಗಿ ನಾವು ನೆನೆಸಲಾಗಿರುತ್ತದೆ. ತತ್ವಶಾಸ್ತ್ರಕ್ಕೆಲ್ಲ ಮೂಲಾಧಾರವಾಗಿರುವ ಈ ಅನುಭವವನ್ನು ಲೆಕ್ಕಕ್ಕೆ ಹಿಡಿಯದಿರುವುದರಿಂದಲೇ ವೇದಾಂತೇತರ ದರ್ಶನಗಳಲ್ಲಿ ಸಿದ್ಧಾಂತವು ವ್ಯವಸ್ಥೆಗೆ ಬಾರದೆ ಇರುತ್ತದೆ. ಇದು ಸಿದ್ಧಾಂತ. ಬೇರೆಯವರಿಗೆ ಯಾಕೆ ಸಿದ್ಧಾಂತ ವ್ಯವಸ್ಥೆ ಬರಲಿಲ್ಲ ಅಂದ್ರೆ ಈ ಮೂಲಭೂತವಾದ ಅನುಭವವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದ್ರಿಂದ ಅವ್ರ ಎಲ್ಲಾ ಶಾಸ್ತ್ರವು ತುಂಡಾದ ಶಾಸ್ತ್ರ, ಪಾಕ್ಷಿಕ ಶಾಸ್ತ್ರ, ಒಂದು ಖಂಡ ಶಾಸ್ತ್ರ ಅನಿಸ್ಕೊಳ್ತೇ ಹೊರತು ಪೂರ್ಣ ಶಾಸ್ತ್ರ, ಪೂರ್ಣ ವಿಚಾರ ಮಾಡುವ ಶಾಸ್ತ್ರ ಆಗಲೇ ಇಲ್ಲ. ಇದು ಒಂದೇ ಮೂರನ್ನು ಉಳಿಯಾಗಿ ತಗೊಂಡು ವಿಚಾರ ಮಾಡುವುದರಿಂದ ಪ್ರಮಾಣ ಪ್ರಮೇಯ ಒಟ್ಟು ರಾಶಿಯನ್ನೇ, ಒಟ್ಟು ಅವಸ್ಥೆಯನ್ನೇ, ಪ್ರಪಂಚವನ್ನು ಅವಸ್ಥೆಯನ್ನು ವಿಚಾರ ಮಾಡುವ ಪೂರ್ಣ ಅನುಭವ ಆದ್ರಿಂದ ಇದು ತತ್ವವನ್ನು ತೋರಿಸ್ಕೊಡುತ್ತೆ. ಎಲ್ಲ ಶಾಸ್ತ್ರಕ್ಕೂ ಇಂದ್ರಿಯಕ್ಕೆ ಕಂಡ, ಮನಸ್ಸಿಗೆ ಕಂಡ ಒಂದೊಂದು ಇದು ಹೇಗೆ ಜಾತಿ ಕುರುಡರು ಕಿವಿ ನೋಡಿ ಆನೆ ಮೊರ, ಬಾಲ ನೋಡಿ ಆನೆ ಹಗ್ಗ, ಕಾಲು ನೋಡಿ ಆನೆ ಕಂಬ, ಹೊಟ್ಟೆ ನೋಡಿ ಆನೆ ಗೋಡೆ ತಿಳ್ಕೊಳ್ತಾರೋ ಆ ರೀತಿ ಎಲ್ಲಾ ಶಾಸ್ತ್ರಜ್ಞರು ಭಾಗ ನೋಡಿ ಪ್ರಪಂಚವನ್ನ ತತ್ವ ನೋಡ್ತಾ ಇದ್ದಾರೆ. ಇವೊಬ್ಬರ ಪೂರ್ಣ ದೃಷ್ಟಿಯಿಂದ ನೋಡ್ತಿರೋರು. ಇವ್ರಿಗೆ ಇದರಿಂದ ಯಾರಿಗೂ ತತ್ವಶಾಸ್ತ್ರ ಸಿಕ್ಕಿಲ್ಲ ಅಂತ ಇದ್ದಾರೆ. ಈ ಮುಖ್ಯ ತಾರತಮ್ಯದಿಂದಾಗಿರುವ ಸಿದ್ಧಾಂತ ತಾರತಮ್ಯವನ್ನು ನಾವು ಈ ಗ್ರಂಥದಲ್ಲಿ ಮುಂದೆ ಅಲ್ಲಲ್ಲಿ ತಕ್ಕ ಸ್ಥಾನಗಳಲ್ಲಿ ತೋರಿಸಿಕೊಡುವೆವು. ಈ ಮುಖ್ಯ ತಾರ ಎಲ್ಲಿ ಎಲ್ಲೆಲ್ಲ ಅವ್ರು ಬಿಟ್ಕೊಂಡ್ರು, ಎಲ್ಲೆಲ್ಲಿ ಆಯ್ತು ಅನ್ನೋದನ್ನ ನಾವು ಆಯಾ ಸಂದರ್ಭದಲ್ಲಿಯೇ ಹೇಳ್ಕೊಂಡು ಹೋಗ್ತೀವಿ. ಇನ್ನೊಂದು ಓದಿ, ನೀವು ಓದ್ತೀರಮ್ಮ, ಓದಮ್ಮ.
ಅವಶ್ಯಗಳಿಗೆ ಇಲ್ಲಿಗೆ ಹೆಗ್ಗುರ್ದು 2 ಆಯ್ತಾ 3 ಆಯ್ತಾ? 3 ಹೆಗ್ಗುರ್ದಾಯ್ತು. ಹಾ, ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಯಾವ ಸಂಬಂಧವೂ ಇಲ್ಲ. ಬಹುಮುಖ್ಯ ಇದು. ಯಾಕೆ ನಾವು ಎಚ್ಚರದ ವಾಸನೆಯಿಂದ ಕನಸಾಗತ್ತೆ, ಎಷ್ಟೋ ಕನಸು ಕಂಡದ್ದು ಎಚ್ಚರಲ್ಲಿ ಕಾಣ್ತೀವಿ, ಈ ಭ್ರಾಂತಿಯಲ್ಲಿ ಸಿಕ್ಕಾಕೊಂಡಿದ್ವಿ. ಇದು ಅರ್ಥ ಇಲ್ಲ. ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ, ಇದನ್ನು ಹೆಗ್ಗುರುತು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ಅವಸ್ಥೆಗಳು ಸಪರೇಟ್. ಆತ್ಮನ ಅವಸ್ಥೆ ಆಗ್ತೇವೆ, ಅವಸ್ಥೆಗಳೇ ಪ್ರಪಂಚ. ಆದ್ರಿಂದ ಪ್ರಪಂಚಕ್ಕೂ ಸಂಬಂಧವಿಲ್ಲ, ಅವಸ್ಥೆಗೂ ಸಂಬಂಧ ಇಲ್ಲ. ಹಾ, 3 ಅವಸ್ಥೆಗಳು ಒಂದಕ್ಕೊಂದು ಸಂಬಂಧವಿಲ್ಲದೆ ಸ್ವತಂತ್ರವಾಗಿರುವುದೆಂಬುದನ್ನು ಲಕ್ಷ್ಯದಲ್ಲಿಟ್ಟುಕೊಂಡಿರುವುದು ಈ ಮಾರ್ಗವನ್ನು ಹಿಡಿದಿದ್ದರ 4ನೆಯ ಹೆಗ್ಗುರುತು. ಋಷಿಗಳು ಸ್ವಾಮಿಗಳು ಈ ವಿಷಯದಲ್ಲಿ ಈ 5 ಹೆಗ್ಗುರುತನ್ನು ತೆಗೆದಿರುವ ಸ್ವಾಮಿಗಳು ಒಳ್ಳೆ ಋಷಿ. ಅವರಿಗೆ ಒಂಥರ ಇದು ಹೇಗೆ ಹೋಲಿಕೆ ಅರ್ಥವಾಗಲ್ಲ. 5 ಹೆಗ್ಗುರುತನ್ನು ತೆಗೆದಿಲ್ಲ ಅವಸ್ಥಾತ್ಮ ವಿಚಾರದಲ್ಲಿ. ಲೋಕೋತ್ತರ ಜ್ಞಾನ ಇದು. ಇದುವರೆಗೂ ನಮ್ಗೆ ಈ ರೀತಿಯಾದ ಭಾಷ್ಯದಲ್ಲೂ ಸಿಗಲ್ಲ. ನಮ್ಗೆ ಭಾಷ್ಯದಲ್ಲೂ ಕೂಡ ಈ ರೀತಿ ವಿಚಾರ, ಒಂದು ಕಡೆಯಲ್ಲಿ ಅವಸ್ಥಾತ್ಮ ವಿಚಾರ ಮಾಡಿ ಈ ರೀತಿ ಹೆಗ್ಗುರುತನ್ನು ತೋರಿಸ್ಕೊಟ್ಟು ಅವಸ್ಥೆಗಳಿಗೆ ಪ್ರಪಂಚದೊಳಗೆ ವ್ಯವಹಾರ ಅದು ಸ್ಪಷ್ಟ ಸಿಗಲ್ಲ. ಅಂದ್ರೆ ಸೂಕ್ಷ್ಮವಾಗಿ ಹೇಳಕ್ಕೆ ಭಾಷ್ಯದಲ್ಲಿ ಅದನ್ನು ಗುರುಗಳು ತಪಸ್ ಮಾಡಿ ತೆಗೆದುಬಿಟ್ರು, ಎಲ್ಲವನ್ನು ಹೇಳ್ಬಿಟ್ಟು ಬಿಚ್ಚಿಟ್ಬಿಟ್ರು. ನಿಜವಾಗಿ ಇಂಥ ಒಂದು ಅಮೋಘವಾದ ವಿಚಾರ ತೋರಿಸ್ಕೊಟ್ಟದ್ದು ಜಗತ್ತಿಗೆ ಮೊಟ್ಟ ಮೊದಲ ಋಷಿಗಳನ್ನ ಸ್ವಾಮಿಗಳೇ. ಸಾಮಾನ್ಯ ಜನರ ಭಾವನೆ ಹೇಗಿರುವುದೆಂದರೆ, ಎಚ್ಚರವೆಂಬುದು ಈ 3ರಲ್ಲಿ ಎಲ್ಲಕ್ಕೂ ಮುಖ್ಯವಾದ ಅವಸ್ಥೆಯು. ನಮ್ಮಲ್ಲೇ ಭಾವ ಹೀಗೆ, ಎಚ್ಚರದ ಅವಸ್ಥೆ ಇದು ಅಂತ. ಇದರಲ್ಲಿಯೇ ನಿಜವಾದದ್ದೆಲ್ಲವೂ ಇದ್ದುಕೊಂಡಿರುವುದು. ನಿಜವಾದದೇ ಎಚ್ಚರದಲ್ಲಿ ಅಂತ. ಎಚ್ಚರದಲ್ಲಿ ಸ್ವಲ್ಪ ಹೊತ್ತು ಕನಸು ಬರುತ್ತೆ ಅಂತ, ರಾತ್ರಿ ಕನಸು ಬರುತ್ತೆ, ಮಲ್ಕೊಂಡ ಭ್ರಾಂತಿದು. ಕನಸಿನಲ್ಲಿ ಕಾಣುವುದೆಲ್ಲ ಬರಿಯ ಹುಸಿ ತೋರಿಕೆ, ನಿದ್ರೆಯಲ್ಲಿ ಯಾವ ಉರುಳೂ ಇಲ್ಲ ಅಂತ ನಾವು ನಿದ್ದೆ ವೇಸ್ಟ್, ಅದು ಕೈಯಿಂದ ಅಷ್ಟು ನಿದ್ದೆ ಮಾಡುದು ಅಂತ. ಹೀಗೆ ಎಚ್ಚರಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಅದರ ಕಣ್ಣಿನಿಂದ ಮಿಕ್ಕೆರಡು ಅವಸ್ಥೆಗಳನ್ನು ಅಳೆಯುವ ಕಡೆಗೆ ಸಾಮಾನ್ಯ ಜನರಿಗೇ ಅಲ್ಲದೆ ಅನೇಕ ದರ್ಶನಕಾರರಿಗೂ ಒಲವು ಹೆಚ್ಚಾಗಿರುತ್ತದೆ. ಸಾಮಾನ್ಯ ದರ್ಶನಕಾರರಿಗೂ ಈ ಒಲವಿದೆ. ಎಚ್ಚರಕ್ಕೆ ಪ್ರಾಮುಖ್ಯತೆ ಈ ಕಣ್ಣಿಂದ ಎರಡನ್ನು ನೋಡುದು. ಅದು ಮಲತಾಯಿ ದೃಷ್ಟಿ. ಇದಕ್ಕೆ ತನ್ನ ಔರಸ ಪುತ್ರ, ಎಚ್ಚರ ಔರಸ ಪುತ್ರ, ಕನಸು ನಿದ್ದೆ ಮಲತಾಯಿ ಮಕ್ಕಳು, ಆ ರೀತಿ ನೋಡುವ ದೃಷ್ಟಿ ಇದು. ಈ ಸಲ್ಲದ ಅಭಿಪ್ರಾಯದ ಹಿಡಿತದಿಂದ ಕೊಸರುಕೊಂಡು ಕೊರಕೊಂಡು ಈ ಸಲ್ಲದ ಹೊಂದದೇ ಅರ್ಥವಿಲ್ಲದೆ ಕೊಸರುಕೊಂಡು ಸ್ವತಂತ್ರವಾಗಿ ವಿಚಾರ ಮಾಡಿದ ಹೊರತು ತತ್ವದ ಅನ್ವೇಷಣೆಗೆ ನಾವು ಅರ್ಹರಾಗಲಾರೆವು. ನಿಷ್ಪಕ್ಷವಾದ ದೃಷ್ಟಿಯಲ್ಲಿ ನೋಡೋದು ಎಲ್ಲೆಲ್ಲಿ ಬೆಳೆಸ್ಕೊಳ್ಳುವ ಅದರೊಳಗೆ ತತ್ವ ವಿಚಾರಕ್ಕೆ ನಾವು ಅಯೋಗ್ಯರು. ಅನವಶ್ಯವಾದ ಪಕ್ಷಪಾತವನ್ನು ಬಿಟ್ಟು ಮೇಲೆ ಹೇಳಿದ ಅನುಭವದ ಕಣ್ಣಿನಿಂದ ನೋಡಿದರೆ ಹೇಗೆ ಕಾಣುತ್ತದೆಯೋ ನೋಡಿ. ನೋಡ್ರಿ, ಅನುಭವದ ಕಣ್ಣಿನ ನೋಡಿದ್ರೆ ಹೇಗೆ ಕಾಣುತ್ತದೆ ನೋಡಿ. 3 ಕೂಡ ತೋರಿ ಹಾಗೆ ಗುಳ್ಳೆಗಳು ಸಾಕ್ಷಿ ಮುಂದೆ. ಎಚ್ಚರ, ಕನಸು, ನಿದ್ರೆ ಈ 3 ನಮಗೇ ಆಗುವುದರಿಂದ ಇವುಗಳಲ್ಲಿ ಒಂದರ ಅನುಭವವಿರುವಾಗ ಮಿಕ್ಕೆರಡೂ ಇರುವುದಿಲ್ಲ. ಎಚ್ಚರ ಕನಸು ಒಟ್ಟೆ 3 ಆಗಲ್ಲ, ಒಂದ್ ಪಕ್ಕವೇ ಒಂದಿಲ್ಲ, ಒಂದಿದ್ದಾಗ ನೋಡಿ ಇಲ್ಲೇ ಇಲ್ಲ. ಎಂದರೆ ಎಚ್ಚರವಿರುವಾಗ ನಿದ್ರೆ ಕನಸುಗಳಿರುವುದಿಲ್ಲ, ಕನಸಿರುವಾಗ ಎಚ್ಚರ ನಿದ್ರೆಗಳಿರುವುದಿಲ್ಲ, ಬರಿಯ ನಿದ್ರೆ ಇರುವಾಗ ಎಚ್ಚರ ಕನಸುಗಳು ಇರುವುದಿಲ್ಲ. ಎಷ್ಟು ಬಿಡಿಸಿ ಬಿಡಿಸಿ ಬೈದಿದ್ದಾರೆ ಪಾಪ. ಕನಸಿನಲ್ಲಾಗಲಿ ಎಚ್ಚರದಲ್ಲಾಗಲಿ ಗೋಚರವಾಗುವ ತೋರಿಕೆಗಳು ನಮ್ಮ ಹೊರಗೆ ಇರುವಂತೆ ಆಯಾ ಕಾಲಕ್ಕೆ ತೋರಿಕೊಂಡರೂ ಅವುಗಳು ಆಯಾ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತವೆ. ನಿಮ್ಗೆ ಪ್ರಪಂಚ ಹೊರಗಿದೆ ಅಂತ ಹೇಳ್ತಾ ಇದ್ರು ಕೂಡ ಎಚ್ಚರದಲ್ಲಿದೆ ನಮ್ಗೆ ಗೊತ್ತು ಮಾಡ್ಕೋಬೇಕು. ನಮ್ಗೇನು ನಮ್ ದೇಹ ಎಚ್ಚರವಾಗಿದೆ, ನಾವು ಇಷ್ಟಿದೀವಿ, ನಮ್ ಹೊರ ಪ್ರಪಂಚ ಇದೆ ಮಾಡ್ಕೊಂಡಿದೀವಿ. ಇದು ಉಲ್ಟಾ. ಎಚ್ಚರದಲ್ಲಿ ಪ್ರಪಂಚ ತೋರ್ತಾ ಇದೆ, ಎಚ್ಚರಕ್ಕೆ ಆಧಾರವಿದೆ, ಎಚ್ಚರಕ್ಕೆ ನಾನು ಆಧಾರವಾಗಿದ್ದೀನಿ ಅದು ತಿಳ್ಕೊಂಡ್ರೆ ಹೊಸ ಕಣ್ ಕೊಟ್ಟಂಗ ಆಗ್ಬಿಡುತ್ತೆ. ಅವಾಗ ಜೀವನ ಬೇರೆ ಆಗ್ಬಿಡುತ್ತೆ. ಅದನ್ನು ಬಿಟ್ಟು ಅವು ತಾವು ತಾವೇ ಸ್ವತಂತ್ರವಾಗಿ ಇರುವುದೇ ಇಲ್ಲ. ಆದ್ದರಿಂದ ನಾವು ಒಂದು ಅವಸ್ಥೆಯನ್ನು ಬಿಟ್ಟು ಮತ್ತೊಂದನ್ನು ಪಡೆಯುವಾಗ ಕಳೆದು ಹೋದ ಅವಸ್ಥೆಯು ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟು ಹೋಗಿಬಿಡುವುದೇ ಹೊರತು ಅದರ ಸಿಲುಕೇನೋ ನಮಗೆ ಅಂಟಿಕೊಂಡು ಉಳಿದುಕೊಳ್ಳುವುದಿಲ್ಲ. ಕನಸಿನ ಎಚ್ಚರ ಬಂದಾಗ ಸಿಲುಕು ಬರುತ್ತೇನ, ಏನಾದ್ರು ತಗೊಂಡ್ಬರ್ತೀವನ, ಸ್ವಲ್ಪ ಎಲ್ಲ ಇರುತ್ತೆ. ಮೈಸೂರಿಗೆ ತುಮಕೂರಿಗೆ ಹಾಗೆ ಕನಸು ಪ್ರಪಂಚ ಇರುತ್ತೇನ, ಹೊಲಿಸಿಬಿಟ್ಟೆ
ಒರೆಸ್ಬಿಟ್ಟೆ ನಾವು ಎಚ್ಚರಿಕೆ ಬರೋದು. ಹಾಗೆ ಎಚ್ಚರಿಕೆ ಕಳಿಸಿ ಹೋದಾದ್ರು ಒರೆಸಿಯೇ ಹೋಗ್ತೀಯ ಹೊರತು ಇದು ಇರೋದು ಎಚ್ಚರ ಬುದ್ಧಿ ಅಭಿಮಾನ ಅಷ್ಟೇ. ಮತ್ತೆಲ್ಲಿಯಾದರೂ ತಾನೇ ಇದ್ದುಕೊಂಡಿರುವುದೂ ಇಲ್ಲ. ಅವಸ್ಥೆಗಳು ಹೀಗೆ ಒಂದಕ್ಕೊಂದು ಸಂಬಂಧ ಪಡದೆ ತಾವು ತಾವೇ ಸ್ವತಂತ್ರವಾಗಿ ತೋರಿಕೊಳ್ಳುತ್ತಿರುವೆಂಬುದನ್ನು ಮನಸ್ಸಿಗೆ ತಂದುಕೊಂಡರೆ ಅವು ಮೂರನ್ನೂ ಸಮದೃಷ್ಟಿಯಿಂದಲೇ ವಿಚಾರ ಮಾಡಿ ತತ್ವ ನಿರ್ಧಾರಣೆಯನ್ನು ಮಾಡಬೇಕೆಂಬ ತೀರ್ಮಾನವು ಹೊರಡುತ್ತದೆ. ಸ್ವತಂತ್ರ ತಿಳ್ಕೊಳ್ತಿದ್ರು. ಈ ಒಂದಕ್ಕೆ ಅಧೀನ ಹೊಂದಿಲ್ಲ, ಮೂರು ಆಯಾ ಕಾಲಕ್ಕೆ ಸತ್ಯ ಹೋದ್ಮೇಲೆ ಮೂರು ಸುಳ್ಳುತ್ತಾದ್ರಿಂದ ಮೂರು ಕೂಡ ಸ್ವತಂತ್ರ ತಿಳ್ಕೊಳ್ಳೋದು ಮನಸ್ಸು ತಂದುಕೊಂಡ್ರೆ ಮೂರನ್ನು ಸಮವಾಗಿ ನೋಡುವಂತ ದೃಷ್ಟಿ ಬರ್ತವಲ್ಲ. ಯಾವುದು ಹೆಚ್ಚಲ್ಲ, ಯಾವುದು ಕಮ್ಮಿ ಇಲ್ಲ, ಎರಡು ಆಯಾ ಕಾಲಕ್ಕೆಲ್ಲ ಹೆಚ್ಚೆ, ಹೋದ್ಮೇಲೆ ಯಾರು ಇಲ್ಲ. ಒಂದೇ ಅವಸ್ಥೆಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಮಿಕ್ಕೆರಡನ್ನೂ ಕಡೆಗಣಿಸುವ ಅಪೂರ್ಣ ದೃಷ್ಟಿಯು ದೂರವಾಗುತ್ತದೆ. ಸಾಕು, 11 ಗಂಟೆ ಆಯ್ತು. 12 ಆಯ್ತು.